ನೀರು ನೋಡಿದ್ರೆ ಬುಟ್ಟಿನ ಅಂತಾರೆ ಸರ್. ಸುಳ್ಳು ಹೇಳಿದ್ರೆ ಅಲ್ಲಿ ನೋಡ್ರಿ ಬೇಕಿದ್ರೆ ಕೊಳ ಐತೆ ನೀರಲ್ಲಿ ಒಂದು ಹನಿ ನೀರು ಬಿದ್ದಾಗ ನೋಡ್ರಿ. ಇಲ್ಲಿ ನೋಡಿ ಕುಡಿಯೋಕೆ ನೀರಿಲ್ಲ, ಬಳಸಕ್ಕೆ ನೀರಿಲ್ಲ, ಮೈ ತೊಳ್ಕೋಬೇಕಾ ನೀರಿಲ್ಲ. ಇಲ್ಲಿ ಕೇಳೋಕೆ ಈ ಏರಿಯಾದಾಗ ಯಾರೂ ಇಲ್ಲ ಸರ್. ಈಗ ಕೇಳಿದ್ರೆ ಅಂತಾರೆ ನೀರಿಲ್ಲ ಅಂತಾರೆ, ಒಂದ್ಸಲ ಹೊಡೆದ್ರೆ ಕರೆಂಟ್ ಇಲ್ಲ ಅಂತಾರೆ. ಅವ್ರು ಕಿವಾಗ ಹಾಕ್ಯವಲ್ರಿ, ಮುನ್ಸಿಪಾಲ್ಟಿ ಅವ್ರು ಸತ್ತೋಗ್ಬಿಟ್ಟಾರ್ರಿ. MLA ಸಮ್ಮತಿಗೆ ಸತ್ತೋಗ್ಬಿಟ್ಟಾನ್ರಿ. ನಮ್ಗಂತೂ MLA ಮಕಾನೇ ನೋಡಿಲ್ಲ ರೀ. ಮನೆಗೆ ಬೆಚ್ಚ ಕುಂತಿರ್ತಾರೆ ಅವರು. ನಮ್ದು ಈ ಬಡವ್ರು ಯಾರು ಕೇಳೋರು ಇದಾರೆ, ಸೋರ್ಯಾನಗರಕ್ಕೆ ಯಾರು ಕೇಳೋರಿಲ್ಲ, ಅಧಿಕಾರಿ ಇಲ್ಲ ರೀ ನಮ್ಗೆ. ಮಳೆ ಇಲ್ಲ, ಬೆಳೆ ಇಲ್ಲ, ಕೆರೆ ಕಟ್ಟೆಗಳು ಒಣಗಿ ಬರಿದಾಗಿವೆ, ಬರಗಾಲ ಬಂದಿದೆ, ಬೆಳೆಗಳಿಗೆ ಹಾಯಿಸಲು ನೀರಿಲ್ಲ, ಎಲ್ಲವೂ ಒಪ್ಪುವಂಥದ್ದೇ. ಆದರೆ ಕುಡಿಯುವ ನೀರಿಗೂ ಸಂಕಷ್ಟ ಬಂದರೆ ಯಾರು ಹೊಣೆ? ನಮ್ಮನ್ನಾಳುವ ಸರ್ಕಾರವೇ ನೇರ ಹೊಣೆಯಲ್ಲವೇ? ಬಿಸಿಲು ಕಾಲ ಬರ್ತಿದೆ, ಮುಂದೆ ಕುಡಿಯುವ ನೀರಿಗೂ ಸಂಚಕಾರ ಬರಬಹುದು. ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋ ಪರಿಜ್ಞಾನ ಇರಬೇಕಲ್ಲವೇ? ಯುದ್ಧ ಕಾಲೇ ಶಾಸ್ತ್ರಾಭ್ಯಾಸ ಅನ್ನೋ ಹಾಗೆ ಈಗ ಏನೋ ಮಾಡ್ತೀವಿ ಅಂದುಕೊಂಡು ಹೊರಟಿರೋ ಮಾನ್ವಿ ತಾಲೂಕಿನ ನೀರು ಸರಬರಾಜು ಅಧಿಕಾರಿಗಳಿಗೆ ಇನ್ಯಾವ ಭಾಷೆಯಲ್ಲಿ ಮಾತನಾಡಬೇಕು ಎಂದು ಅರ್ಥವಾಗದೆ ಜನ ಇಂದು ರೊಚ್ಚಿಗೆದ್ದಿದ್ದಾರೆ. ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಯಾಗಿದ್ದು, ಅಲ್ಲಿನ ನಿವಾಸಿಗಳು ಖಾಲಿ ಕೊಡಗಳನ್ನಿಡಿದು ಪುರಸಭೆ ಅಧಿಕಾರಿಗಳು ಹಾಗೂ ಶಾಸಕ ಹಂಪಯ್ಯ ನಾಯಕ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಹಂಪಯ್ಯ ನಾಯಕರೇ, ನೀವು ಮತ ಪಡೆದ ಸುಮ್ಮನೆ ಸುತ್ತಿಕೊಂಡು ಇರೋಲ್ಲ, ಆಗಾಗ ಕ್ಷೇತ್ರ ಸಂಚಾರ ಮಾಡಿ ಮತದಾನ ಮಾಡಿದ ಬಡವರ ಕಷ್ಟ ಏನಿದೆ ಅಂತ ಒಮ್ಮೆಯಾದರೂ ಕೇಳಿದ್ದೀರಾ? ಮೂಲಭೂತ ಸೌಕರ್ಯ ಕೊಡೋಕೆ ಆಗಲ್ಲ ಅಂದ ಮೇಲೆ ನಿಮ್ಮ ಅವಶ್ಯಕತೆ ನಮಗ್ಯಾಕೆ ಎಂದು ಪಟ್ಟಣದ ಸೋನಿಯಾ ಗಾಂಧಿ ನಗರದ ನಿವಾಸಿಗಳು ಗುಟುಕು ನೀರಿಗಾಗಿ ಅಲಿಯುತ್ತಾ ಹಿಡಿ ಶಾಪ ಹಾಕುತ್ತಿದ್ದಾರೆ. ಬಡವರ ಕಷ್ಟ ಏನು ಅಂತ ಕೇಳದೆ ಪುರಸಭೆ ಅಧಿಕಾರಿಗಳು ಅದೇನ್ ಡ್ಯೂಟಿ ಮಾಡುತ್ತಿದ್ದಾರೆ ಎಂದು ಸೋನಿಯಾ ಗಾಂಧಿ ನಗರದ ನಿವಾಸಿಗಳು ಆಕ್ರೋಶದಿಂದಲೇ ಪ್ರಶ್ನೆ ಮಾಡುತ್ತಿದ್ದಾರೆ. ಮಾನ್ವಿ ಶಾಸಕ ಹಂಪಯ್ಯ ನಾಯಕರೇ, ನೀವು ನಮಗೆ ಮತ ನೀಡಿದ ಮತದಾರರ ಸಮಸ್ಯೆ ಕೇಳಿದ್ರೆ ನಿಮಗೆ ಗೌರವ ಕೊಡ್ತಾರೆ. ಮತದಾರರು ಇಲ್ಲದಿದ್ದರೆ ಮತದಾರರೇ ಮುಂದಿನ ದಿನಗಳಲ್ಲಿ ನಿಮಗೆ ಸರಿಯಾದ ಉತ್ತರ ಕೊಡ್ತಾರೆ ಎಂಬುದು ಸತ್ಯ. ಯಾಕಂದ್ರೆ ಇತಿಹಾಸದಲ್ಲಿ ಅನೇಕ ಯುದ್ಧಗಳಿಗೆ ಕಾರಣವಾಗಿದ್ದೇ ನೀರು. ಆದಷ್ಟು ಬೇಗ ಈ ಸತ್ಯವನ್ನ ಅರಿತರೆ ಒಳ್ಳೆಯದು. ವರದಿ ಶಫೀಕ್ ಹುಸೇನ್. ನೀರೇ ಬರವಲ್ಲು ರೀ. ಮೊದಲು ನೀರು ಬರ್ತಿದ್ವು ರೀ, ಇವಾಗ ನೀರು ಬರವಲ್ಲು ರೀ. ನಡಬರ್ಕ ಕೊಳಾಯಿ ತಗೊಂಡ್ಬಿಟ್ಟಾರ್ರಿ. ಆ ಕೊಳಾಯಿ ಬಂದು ಕಿತ್ತಂದ್ರೆ ಕಿತ್ತವಲ್ರಿ. ಮುನ್ಸಿಪಾಲ್ಟಿ ಅವ್ರು ಕಿವಾಗ ಹಾಕ್ಯವಲ್ರಿ, ಮುನ್ಸಿಪಾಲ್ಟಿ ಅವ್ರು ಸತ್ತೋಗ್ಬಿಟ್ಟಾರ್ರಿ. MLA ಸಮ್ಮತಿಗೆ ಸತ್ತೋಗ್ಬಿಟ್ಟಾನ್ರಿ. ನಮ್ಗಂತೂ MLA ಮಕಾನೇ ನೋಡಿಲ್ಲ ರೀ. ಹಂಪಯ್ಯನವ್ರು, ಹಂಪಯ್ಯ ಸಾವ್ಕಾರ. ಯಾರು ಕೇಳ್ತಾರ್ರಿ? ಮನೆಗೆ ಬೆಚ್ಚ ಕುಂತಿರ್ತಾರೆ ಅವರು. ನಮ್ದು ಈ ಬಡವ್ರು ಯಾರು ಕೇಳೋರು ಇದಾರೆ, ಸೋರ್ಯಾನಗರಕ್ಕೆ ಯಾರು ಕೇಳೋರಿಲ್ಲ, ಅಧಿಕಾರಿ ಇಲ್ಲ ರೀ ನಮ್ಗೆ ಯಾರು ಸಂಬಂಧೇ ಇಲ್ಲ ನೋಡ್ರಿ. ನಾವು ಕೌನ್ಸಿಲರಿಗೆ ಕೇಳಿದ್ನಪ್ಪ ಅಂದ್ರೆ ಬಿಡ್ತೀವಿ ಇಲ್ಲಕ್ರಿಲ್ಲ ಅಂತನ್ರಿ ಗೆದ್ದ ಮೇಲೆ. ಇದನ್ನ ಯಾರು ಸಾಲ್ವ್ ಮಾಡ್ಬೇಕ್ರಿ? ನಮ್ಮ ಪಾಲಿಗೆ ಎಲ್ಲಾರು ಸತ್ತೋಗ್ಬಿಟ್ಟಾರ ನೋಡ್ರಿ. ಈ ಸಲ ಯಾರು ಬಂದ್ರೆ ಮಾತ್ರ ಇಲ್ಲಿ ಹೊರಗೊಡ್ಸಾಗಿಲ್ಲ ನೋಡ್ರಿ. ನಾವು ಕೇಳ್ಬೇಕ್ರಿ. ಮುಚ್ಕೊಂಡ್ ಮಕ್ಕೊಂಡಾರಲ್ರಿ, ಮುಚ್ಕೊಂಡ್ ಮಕ್ಕೊಂಡಾರ. ಯಾಕಂದ್ರೆ ಅವ್ರ ಮನೆಗಳವ್ರು ಅಷ್ಟೇ ಮಟ್ಟ ಇದ್ರೆ ಸಾಕ್ರಿ, ಅವ್ರ ಮನೆಗ್ ನೀರ್ ಇದ್ರೆ ಸಾಕ್ರಿ. ಬಡವ್ರು ಹೆಂಗನ ಹಾಳಾಗ ಹೋಗ್ರಿ. ಓಟ್ ಹಾಕಕ್ ಬಂದಾಗ ನಾವ್ ಹಾಕ್ಬೇಕ್ರಿ ಇವ್ರಿಗೆ. ಹಿಂಗೈತೆ ನೋಡ್ರಿ. ಇವ್ರು MLA ಇಲ್ಲ, ಯಾರು ಇಲ್ಲ ರೀ. ಮುನ್ಸಿಪಾಲ್ಟಿ ಅಧಿಕಾರಿಗೂ ಹೇಳಿದ್ರ ಸಮೇತ ಕಿವಾಗ ಹಾಕ್ಯವಲ್ರಿ. ಎಲ್ಲಾರು ನಮ್ಮ ಪಾಲಿಗೆ ಸತ್ತೋಗ್ಬಿಟ್ಟಾರ ನೋಡ್ರಿ. ಅಲ್ಲಮ್ಮ, ನೀವು ಆ ರೀತಿ ಸತ್ತೋಗ್ರಿ ಅಂತ ಹೇಳಿದ್ರಲ್ಲ, ಮತ್ತೆ ನಿಮ್ಮನ್ನ ಕೇಳೋರು ಯಾರು? ನಿಮ್ಮನ್ನ ದಿಕ್ಕು ತೋರ್ಸವ್ರಿಲ್ಲ ರೀ. ನಾವ್ ಅದಕ್ಕಲ್ಲಿ ಮೀನ್ದಾಗ ಇದು ಸತ್ತಂಗ ಸಾಯಕತ್ತೀವಿ ನಾವು. ನೀರು ಒಂದ್ ಹನಿ ನೀರಿಲ್ಲ ರೀ. ನೀರು ಬಿಡ್ತಾರ ಅಂತ ಆ ಕಡೆ ಏರಿಯಾಕ್ ಬಿಡ್ತಾರ್ರಿ. ಈ ಏರಿಯಾಗ ಏನ್ ಪಾಪ ಮಾಡದ್ರಿ? ಇದು ಮತ್ತೆ 20 ವರ್ಷ 30 ವರ್ಷ ಆಯ್ತು ಮಂತ್ರಿ. ಈಗ ನೀರೇ ಇಲ್ಲ ರೀ. ಅಲ್ಲಿದ್ದ ಹೊರಕತ್ತಿದ್ರಿ. ಕೌನ್ಸಿಲರ್ ಗೆದ್ದಾರಿ, ಇಲ್ಲಿ ಹಾಕ್ಯಾನ್ರಿ. ಆ ನಾಳಕ್ ಸಮೇತ ನೀರ್ ಇಲ್ದಂಗ್ ಮಾಡ್ಯಾನ್ರಿ. ನಡಬರ್ಕ ಕೊಳಾಯಿ ಕೊಟ್ಬಿಟ್ಟಾನ್ರಿ. ಚುನಾವಣೆಗಳಲ್ಲಿ ಮತ್ತೆ ಬರ್ತಾರಲ್ಲ MLA ಅವರು, MP ಗಳು ಮತ್ತು ಎಲ್ಲಾರು ನೀರಿನ ಪ್ರಾಬ್ಲಮ್ ಇರುತ್ತೆ ನೋಡ್ರಿ. 15 ದಿನಕ್ಕೊಂದ್ಸಲ, ವಾರಕ್ಕೊಂದ್ಸಲ ಬಿಡ್ತಾನೆ ಸರ್ ನೀರು. ಒಂದು ಏನಿಲ್ಲ ಅಂದ್ರೆ ಒಂದು ಹಾಫ್ ಅನ್ ಅವರ್ ಬಿಡ್ತಾನೆ ಸರ್. ಒಂದು 5 ಕೊಡ ಇಲ್ಲ 6 ಕೊಡ ತುಂಬಿರ್ತಾರೆ. ಆಮೇಲೆ ಜಗಳಾಡ್ತಾರೆ ಸರ್. ಇಲ್ಲಿ ನನಗೆ ಸಿಕ್ಕಿಲ್ಲ, ನಿನಗೆ ಸಿಕ್ಕಿಲ್ಲ ಅಂತ ಬಡದಾಡ್ತಾರೆ. ಇಲ್ಲಿ ನೋಡಿದ್ರೆ ನೀರು ನೋಡಿದ್ರೆ ಬುಟ್ಟಿನ ಅಂತಾರೆ ಸರ್. ಸುಳ್ಳು ಹೇಳಿದ್ರೆ ಅಲ್ಲಿ ನೋಡ್ರಿ ಬೇಕಿದ್ರೆ ಕೊಳ ಐತೆ ನೀರಲ್ಲಿ ಒಂದು ಹನಿ ನೀರು ಬಿದ್ದಾಗ ನೋಡ್ರಿ. ಏನು ಕೇಳಿ ಫೋನ್ ಹಚ್ಚಿದ್ರಪ್ಪ, ಬಿಡ್ತೀನಿ ನೋಡಪ್ಪ, ಬಿಡ್ತೀನಿ ಅಂತಾರೆ. ಅರ್ಧ ಗಂಟೆ ಬಿಡ್ತಾನೆ. ಇನ್ನಾದರೂ ಬಿಟ್ಟಿಲ್ಲ ಸರ್. ಈಗಾದ್ರೂ ಅರ್ಧ ಗಂಟೆ ಬಿಡ್ತಾರೆ. ಅಲ್ಲಿ ನೋಡಿದ್ರೆ 4 ತಾಸು 5 ತಾಸು ಎಲ್ಲ ಕಡೆಗೆ ನೀರು ಬಿಡ್ತಾರೆ. ರೋಡ್ ತೊಳಿತಾರೆ, ಮನೆ ತೊಳಿತಾರೆ, ಗಾಡಿ ತೊಳಿತಾರೆ, ಬಟ್ಟೆ ಒಗಿತಾರೆ ಹೋಗ್ಯವರು. ಇಲ್ಲಿ ನೋಡಿ ಕುಡಿಯೋಕೆ ನೀರಿಲ್ಲ, ಬಳಸಕ್ಕೆ ನೀರಿಲ್ಲ, ಮೈ ತೊಳ್ಕೋಬೇಕಾ ನೀರಿಲ್ಲ. ಇಲ್ಲಿ ಕೇಳೋಕೆ ಈ ಏರಿಯಾದಾಗ ಯಾರೂ ಇಲ್ಲ ಸರ್. ಒಬ್ಬರನ್ನ ಬಂದು ಅಂತವ್ರು ಎಂಕವ್ರು ಮಾಡ್ಬೋದಲ್ಲ ಸರ್. ನೀರು ಬರ್ತಾವೋ ಬರಲ್ಲ ಇಲ್ಲ, ನೀರು ಹತ್ತವಕ್ಕೆ ಚೆವ ಇಲ್ಲ. ಎಲ್ಲರೂ ಸರ್ ಹೆಣ್ಮಕ್ಳು ತಳಲಿದ್ದ ತರ್ತಾರೆ ನೀರು. 2 ಕೊಡ 3 ಕೊಡ ಅಲ್ಲಿದ್ದ ತಗೊಂಬರ್ತಾರೆ. ಇವ್ರು ಏನು ಮಾಡ್ತಾರೆ ಸರ್ ಇಲ್ಲಿದ್ದೆ? ಹೌದು, ನೀವು ಕೊಳ ಹಾಕ್ಸಿರಲ್ಲ ಸರ್, ಮನೆ ತನ ಹಾಕ್ಸಿರಲ್ಲ, ಓಣಿಗೆ ಒಂದು ಕೊಳ ಹಾಕ್ಸಿರಿ, ನೀರು ಬರ್ತಾವ?